ಮೇಲೆ ಸೇವ್ ಮಾಡ್ತಾರೆ. ಈ ಥರದ ಹೇಳಿಕೆಗಳು ಎಲ್ಲೊಂದು ಕಡೆ ಬಿಜೆಪಿ ಶಾಸಕರು, ಬಿಜೆಪಿ ಕಾರ್ಯಕರ್ತರ ಮೇಲೆ ಸಾಕಷ್ಟು ಪರಿಣಾಮ ಬೀರ್ತಾ ಇದೆಯಾ ಅಂತ. ಏನು ನಾವೇನಾದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಯಾಕಂದರೆ ಎಲೆಕ್ಷನ್ ಇನ್ನೂ 2 ವರ್ಷ ಇರೋದ್ರಿಂದ ಅದರ ಬಗ್ಗೆ ನಮ್ಮ ರಾಷ್ಟ್ರೀಯ ನಾಯಕರು ಏನು ತೀರ್ಮಾನ ತಗೊಳ್ತಾರೋ ಅದಕ್ಕೆ ಬದ್ಧವಾಗಿ ನಾವು ಕೆಲಸ ಮಾಡ್ತೀವಿ. ಅದಕ್ಕೆ ಹೆಚ್ಚಿಗೆ ನಾವು ಯಾವತ್ತೂ ಕೂಡ ಮಾತಾಡೋಕ್ಕೆ ಹೋಗೋದಿಲ್ಲ. ಸದ್ಯಕ್ಕೆ ಈಗಿರ್ತಕ್ಕಂಥ ಪ್ರಶ್ನೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಏನು ನಡೀತಾ ಇದೆ ಅದರಲ್ಲಿ ಹೊಂದಾಣಿಕೆಯನ್ನು ಯಾವ ರೀತಿಯಲ್ಲಿ ಮಾಡಬೇಕು, ಸ್ಥಳೀಯ ಮಟ್ಟದಲ್ಲಿ ಮಾಡ್ಕೊಳ್ಬೇಕಾ ಇಲ್ಲ ರಾಷ್ಟ್ರ ಮಟ್ಟದಲ್ಲೇ ನಮ್ಮ ಸೂಚನೆ ಬರ್ತದೆ ನಮ್ಗೆ ಗೊತ್ತಿಲ್ಲ. ಅದರಲ್ಲಿ ನಮ್ಮ ರಾಜ್ಯ ಮತ್ತು ರಾಷ್ಟ್ರದ ವರಿಷ್ಠರು ಏನು ಹೇಳ್ತಾರೆ ಅದರ ಬಗ್ಗೆ ನಾವು ಚಿಂತೆ ಮಾಡ್ತೀವಿ ಹೊರತು ಮಗು ಊಟದ ಮಧ್ಯೆ ಕುರಿಯಾವಿ ಕೆಲಸವನ್ನು ನಾವು ಯಾವುದೂ ಕಾರ್ಯಕರ್ತರು ಮಾಡೋದಿಲ್ಲ. ಯಾರೋ ಚರ್ಚೆಯನ್ನು ಹುಟ್ಟಾಕಿದ್ದಾರೆ, ಅದರ ಬಗ್ಗೆ ಚರ್ಚೆಗಳು ನಡೀತಾ ಇದೆ. ನಾವೇನು ಸಹಜವಾಗಿ ಅದರ ಬಗ್ಗೆ ಭಾಳ ದೊಡ್ಡ ಗಮನವನ್ನು ನಾವು ಕೊಡ್ತಾ ಇಲ್ಲ. ಅದನ್ನು ಚರ್ಚೆಯನ್ನು ಇಲ್ಲಿ ನಿಲ್ಲಿಸೋದು ಒಳ್ಳೆಯದು. ಯಾಕಂದರೆ ಚುನಾವಣೆಯಲ್ಲಿ ಈಗ ಬೈ ಎಲೆಕ್ಷನ್ ಬರ್ತವೆ, ಸ್ಥಳೀಯ ಸಂಸ್ಥೆಗಳು ಚುನಾವಣೆ ಬರ್ತವೆ, ಅದರಲ್ಲಿ ಗೆಲ್ಲೋದ್ರ ಕಡೆ ನಾವು ಗಮನವನ್ನು ಹರಿಸಬೇಕು. ರಾಜ್ಯ ಚುನಾವಣೆ ಬಂದಾಗ ನಮ್ಮ ವರಿಷ್ಠ ತೀರ್ಮಾನ ತಗೊಳ್ತಾರೆ. GBA ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಮೈತ್ರಿ ಬೇಕಾ ಸರ್ ನಿಮ್ಮ ಪ್ರಕಾರ ಏನು? ಅಲ್ಲ, ಕೆಲವು ಕಡೆ ಮೈತ್ರಿ ಬೇಕಾಗ್ತದೆ, ಕೆಲವು ಕಡೆ ಫ್ರೆಂಡ್ಲಿ ಫೈಟು ಮಾಡಬೇಕಾಗ್ತದೆ. ಯಾಕಂದರೆ ಇಡೀ ರಾಜ್ಯದ ZPTB ಮತ್ತು GBA ಒಂದೊಂದು ಕಡೆ ಕೂತ್ಕೊಂಡು ಬಗೆಹರಿಸೋದು ಅಷ್ಟು ಸುಲಭ ಅಲ್ಲ, ಭಾಳ ಕಷ್ಟ ಆಗ್ತದೆ. ಸ್ಥಳೀಯವಾಗಿ ಕೆಲವು ಕಡೆ ಬೇರೆ ಬೇರೆ ಥರದ ಸಮಸ್ಯೆಗಳಿರ್ತದೆ. ಅಂಥ ಸಂದರ್ಭದಲ್ಲಿ ನಾವು ಈಗ ಪ್ರಸ್ತುತ ನಮ್ಮ ವರಿಷ್ಠರು ಹೇಳಿರ್ತಕ್ಕಂಥದ್ದು ಹೊಂದಾಣಿಕೆ ಮಾಡಿಕೊಂಡು ನಾವು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ಎದುರಿಸಬೇಕು ಅಂತಕ್ಕಂಥದ್ದು. ನೋಡೋಣ, GBA ಎಲೆಕ್ಷನ್ ಮಾಡೋ ಇರಾದೇನೇ ಇಲ್ಲ. ಯಾಕೆಂದರೆ ನಿನ್ನೆ ಎಲೆಕ್ಷನ್ ಕಮಿಷನ್ಗೆ ಹೋಗಿ ಈಗ ದೊಡ್ಡ ದೊಡ್ಡ ಮಂತ್ರಿಗಳೇ ಹೋಗೋರು, ವೋಟರ್ ಲಿಸ್ಟ್ ಸರಿಯಾಗಿಲ್ಲ, ಇದನ್ನೆಲ್ಲ ಕೂಡ ಮಾಡಬೇಕು, ಪರಿಷ್ಕರಣೆ ಮಾಡಬೇಕು ಅನ್ನೋದು ಅರ್ಥ. ಅವ್ರದ್ದೇ ಎಲೆಕ್ಷನ್ ಕಮಿಷನ್ ಮೇಲೆ ಅವ್ರ ನಂಬಿಕೆ ಇಲ್ಲ. ಇದರ ಅರ್ಥ ಏನು ಅಂತಂದರೆ GBA ಎಲೆಕ್ಷನ್ ಮಾಡೋ ಅಂತ ಇರಾದೇನಿಲ್ಲ. ಯಾಕಂದರೆ ಈಗೇನಾದರೂ ಚುನಾವಣೆ ಆಯಿತು ಅಂದರೆ ಕಾಂಗ್ರೆಸ್ಗೆ ಹಿನ್ನಡೆ ಭಾಳ ದೊಡ್ಡ ಮಟ್ಟದಲ್ಲಿ ಆಗ್ತದೆ. ಸೊ ಅದಕ್ಕೋಸ್ಕರ ನಿನ್ನೆ ಅವರೆಲ್ಲ ನೋಡಿಯೋಂಥ ರೀತಿ ನೋಡಿದ್ರೆ GBA ಎಲೆಕ್ಷನ್ ಸದ್ಯಕ್ಕಂತೂ ಮಾಡೋಂಥ ಲಕ್ಷಣಗಳು ಕಾಣಿಸ್ತಾ ಇದೆ.